ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಮಂತ್ರಾಲಯ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಮತ್ತು ಬಿಚ್ಚಾಲಿ ಹೋಗ್ತಾಯಿದ್ದೀವಿ. ಆ ಕಡೆ ಎಲ್ಲ ಪ್ಲೇಸ್ಗಳು ಯಾವ್ಯಾವ ಥರ ಇರುತ್ತೆ, ಲೊಕೇಶನ್ ಏನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನ ಈ ಚಾನಲ್ಗೆ ಹೊಸ್ದಾಗಿ ಬರ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಈ ವಿಡಿಯೋದಲ್ಲಿ ಪ್ರತಿಯೊಂದು ಈ ಕಡೆ ಏನೇನು ಲೊಕೇಶನ್ ಇದೆ, ಯಾವ ಥರ ಒಳ್ಳೆ ಪ್ಲೇಸ್ಗಳಿದೆ ಅನ್ನೆಲ್ಲ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದ. ನೋಡಿ ಗೈಸ್, ಇಲ್ಲಿಂದ ಹೋಗಿ ರಾಯರ ಪಾದಗಳನ್ನ ನೋಡಿಕೊಂಡು ಅಲ್ಲಿ ದರ್ಶನ ಮಾಡಿ, ರಾಯರ ಪಾದಗಳನ್ನ ದರ್ಶನ ಮಾಡಿ ಮತ್ತು ಅಲ್ಲಿಂದ ಮೃತ್ತಿಕ ತಗೊಂಡು ಅಲ್ಲಿಂದ ಬಿಚ್ಚಾಲಯಕ್ಕೆ ಹೊರಟ್ವಿ. ನೋಡಿ ಗೈಸ್, ಮಂಚಾಲಯಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಮಂಚಾಲಯದಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇವಾಗ ಹೋಗ್ತಾ ದಾರಿಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕಾಣಿಸುತ್ತೆ, ದೊಡ್ಡದು 108 ಅಡಿದು. ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಒಂದು ಸುಕ್ಕು ನೋಡಿ ಗೈಸ್, ಲಾಸ್ಟ್ ಸರಿ ಬಂದಾಗ ಇದರಲ್ಲಿ ರೂಮ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 500 ರೂಪಾಯಿ ಅಷ್ಟೇ, AC ಕೊಡ್ತಾರೆ. ಸೂಪರ್ ಡಿಲಕ್ಸ್ ನೇನುಪಟ್ಟಿ ಇದ್ರ ಬಿಟ್ಟಿದ್ದಾರೆ. ಇದು ಕಿಂದ ರೌಂಡ್ ಬಸ್ತಿ ಮಲ್ಲ ರೆಡ್ ಹೊತ್ತು. ಇವಾಗ ನೋರ್ ಆಂಜನೇಯ ಸ್ವಾಮಿ ವಿಗ್ರಹ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಫಸ್ಟ್ ಬಿಚ್ಚಾಲಿಗೆ ಹೋಗ್ತೀವಿ. ನೋಡಿ ಗೈಸ್, ಇವಾಗ ಆಂಜನೇಯ ಸ್ವಾಮಿ ವಿಗ್ರಹ 108 ಅಡಿ ವಿಗ್ರಹದ ಹತ್ರ ಬರ್ತಾಯಿದ್ದೀವಿ. ಇವ್ರನ್ನ ದರ್ಶನ ಮುಗಿಸ್ಕೊಂಡು ಬಿಚ್ಚಾಲಿಗೆ ಹೋಗ್ತೀವಿ. ಇವ್ರನ್ನ 108 ಅಡಿ ವಿಗ್ರಹನ
ದರ್ಶನ ಮುಗಿಸ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಎಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಚೆನ್ನಾಗಿ ಬಂದಿದ್ದೀವಿ.
ನೋಡಿ ಗೈಸ್, ಇದು ರಾಯರು ಎಕ್ಸಿಲ ಬೃಂದಾವನ ಮುಗಿಸ್ಕೊಂಡು ರಾಯರು ತಪಸ್ಸು ಮಾಡಿದ್ದ ಮನೆಗೆ ಬಂದಿದ್ದೀವಿ. ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ತೋರಿಸ್ಕೊಡ್ತೀನಿ, ದರ್ಶನ ಮಾಡ್ಕೊಳ್ಳಿ. ಇದೇ ತಪಸ್ಸು ಮಾಡಿದ್ದ ಜಾಗ. ತುಂಬ ಸಂತೋಷ ಆಯಿತು. ಮಾಡಿದೆ ನನಗಂತೂ ತುಂಬ ಒಳ್ಳೆಯದಾಗಲಿ ಅಂತ ಬಿಚ್ಚಾಲಿ ಮುಗಿಸ್ಕೊಂಡು ಪಂಚಮುಖಿ ಬಂದಿದ್ದೀವಿ. ಪಂಚಮುಖಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಮಂತ್ರಾಲಯಕ್ಕೆ ಹೋಗ್ತೀವಿ. ನೋಡಿ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದಂಥ ದೇವಸ್ಥಾನ. ಆಂಜನೇಯ ಸ್ವಾಮಿ ಸ್ವತಃ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದಂಥ ಸ್ಥಳ. ನೋಡಿ ಗೈಸ್, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ಹೇಳಪ್ಪ ಯಾವುದು ಆಂಜನೇಯ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಪಾದಗಳಿರ್ತವೆ, ದರ್ಶನ ಮಾಡ್ಕೊಳ್ಳಿ. ಎರಡೇ ಹೆಣ್ಣಾರ ನೋಡಿ ಗೈಸ್, ಈ ಕಲ್ಲನ್ನು ನೀವು ನೋಡ್ತಾ ಇರ್ಬೋದು. ಚಿಕ್ಕದಾಗಿ ಒಂದು ಕಲ್ಲು ಮೇಲೆ ಇಷ್ಟು ದೊಡ್ಡ ಬಂಡೆ ನಿಂತೈತೆ. ಇದು ಈ ಪಂಚಮುಖಿ ಆಂಜನೇಯ ಸ್ವಾಮಿ ಮಹಿಮೆ ನೀವು ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಕಲ್ಲು ಮೇಲೆ ನಿಂತೈತೆ ಇಷ್ಟು ದೊಡ್ಡ ಬಂಡೆ. ನೋಡಿ ಗೈಸ್, ಅಯ್ಯಪ್ಪನ ಅದೆಷ್ಟೋ ವರ್ಷ ಈ ದೇವಸ್ಥಾನ ಗುಟ್ಟೆ ಮೇಲೆ ಒಂದು ಬಂಡೆ ಮೇಲೆ ತಪಸ್ಸು ಮಾಡಿದಂಥ ಜಾಗ. ಪಂಚಮುಖಿ ಆಂಜನೇಯ ಸ್ವಾಮಿ ಅವರ ತಪಸ್ಸಿಗೆ ಮೆಚ್ಚಿ ಆಶೀರ್ವಾದ ಮಾಡಿದಂಥ ಜಾಗ. ಅಲ್ಲಿ ನೋಡಿ, ಅಲ್ಲೊಂದು ದೊಡ್ಡ ಕಲ್ಲು ಕಾಣಿಸ್ತೈತೆ ಬಂಡೆ. ಅದು ಅವರು ಮಲ್ಕೊತಾ ಇದ್ದಂಥ ಜಾಗ. ಅದು ನೀವು ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಇದು ಬಂದುಬಿಟ್ಟು ವಿಮಾನ ಥರನೇ ಐತೆ. 3 ಚಕ್ರಗಳು, ಹಿಂದುಗಡೆ ಬಾಲ. ನೋಡಿ ಗೈಸ್, ಇಷ್ಟು ದೊಡ್ಡ ಬಂಡೆ. ನೀವು ನೋಡ್ಕಡೋದು ಕೆಳಗಡೆ 2 ಕಡೆ ತೋರಿಸ್ತೀನಿ. ಚಿಕ್ಕದಾಗಿರೋ ಕಲ್ಲು ಮೇಲೆ ನಿಂತೈತೆ ನೋಡಿ ಗೈಸ್. ನೋಡಿ, ಸ್ವಲ್ಪ ಅರ್ಧ ಅಡಿ ಅಷ್ಟು ಜಾಗದಲ್ಲಿ ನಿಂತೈತೆ ಬಂಡೆ. ಇದು ರಾಯರ ಮಹಿಮೆ ಎಷ್ಟಿರ್ಬೋದು ಅಂತ ತಿಳ್ಕೊಳ್ಳಿ. ನೋಡಿ ಗೈಸ್, ಎಲ್ಲ ಕಡೆ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಎಷ್ಟು ಚಿಕ್ಕ ಕಲ್ಲು ಮೇಲೆ ನಿಂತೈತೆ. ಪೂರ್ತಿ ರೌಂಡ್ ಹಾಕಿ ತೋರಿಸಿದ್ದೀನಿ.
ನೋಡಿ ಗೈಸ್, ಏನು ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಕಲ್ಲು, ಚಿಕ್ಕ ಕಲ್ಲು ಮೇಲೆ ನಿಂತೈತೆ ನೋಡಿ ಗೈಸ್. ನೋಡಿದಾರಲ್ಲ ಗೈಸ್, ಇದು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇ ನನ್ನ ಈ ಚಾನಲ್ಗೆ ಹೊಸ್ದಾಗಿ ಬರ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.